ಸಟ್ಟುಮುಡಿ ದಿಬ್ಬಣಲ್ಲಿ ಬಂದ ವಧುವಿನ ಕಡೆಯೋಕೆ ಇದೀಗ ಪ್ರಥಮ ಬಾಯಾರಿಕೆ ಕೊಡುತ್ತಾ ಇದ್ದವು. ವರನ ಕಡೆಯು ಬಾಯಾರಿಕೆಯ ವಿತರಿಸ್ತಾ ಇದ್ದವು. ಇದೀಗ ರಜಾ ಹೊತ್ತಲಿ ತಿಂಡಿ ಕಾಪಿ. ಶುರು ಆಯ್ತು. ಬಾಳೆಲೆ ಮಡಗಿದವು. ಇನ್ನೀಗ ತಿಂಡಿ ಕಾಪಿ ಮಾಡ್ಲಿಪ್ಪದು. ಹಾಗೆ ತಿಂಡಿ ಬಳಸಲು ಶುರು ಆಯ್ತು. ನಿರಂಜನ ಇಂದು ಭಾರಿ ಉತ್ಸಾಹದಲ್ಲಿ ಲವಲವಿಕೆಯಿಂದ ಇದ್ದ. ಒಂದೇ ಭಾರಿ ಲಾಯಕಲ್ಲಿ ಗೆಟಪ್ ಆಗಿ ಕುಡಿಕೊಂಡು ಕಾಫಿ ಕುಡಿತಾ ಇದ್ದ. ತಿಂಡಿ ಕಾಪಿ ಆದ ಬಳಿಕ ಸಟ್ಟುಮುಡಿ ದಿಬ್ಬಣದ ಎದುರುಗೊಂಬ ಕಾರ್ಯಕ್ರಮ ಇದ್ದು ಇತ್ಲಾಗಿ ಪರಕ್ಕಜೆಯ ಗುರುಗಳು ಕಾಪಿ ಕುಡಿತಾ ಇದ್ದವು. ಇದೀಗ ಅಡುಗೆ ಕೋಣೆಗೆ ಅಪ್ಪ ಇಲ್ಲಿ ದಿನೇಶ್ ಅಣ್ಣನ ಕಾಣ್ತಾ ಇದ್ದು. ಇವರ ಮೇಲ್ನೋಟಲ್ಲಿ ಅಡುಗೆ ಎಲ್ಲ ಆಗ್ತಾ ಇದ್ದು. ಈಗಷ್ಟೇ ಬೆಂದ ಇಡ್ಲಿ ಹಳಿ ಕಾಣುತ್ತು. ಅಣ್ಣ ಇಡ್ಲಿಯ ಅಚ್ಚಿಂದ ತೆಗೆತಾ ಇದ್ದವು. ಇಡ್ಲಿ ಒಟ್ಟಿಗೆ ವಡೆ ಇದ್ದು. ನಾನಾಗಲೇ ಹೇಳಿದ್ದೆ ವಡೆ ಇದ್ದು ಹೇಳಿ. ಅದು ಪಾರ್ಟ್ 1 ವಿಡಿಯೋಲಿದ್ದು. ನಮ್ಮ ಆನಂದ ಭಾವ ವಡೆ ತಿಂಬೋದ್ರ ಬಗ್ಗೆ, ವಡೆ ಮಾಡೋದ್ರ ಬಗ್ಗೆ ಯಾವುದೋ ಒಂದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದವು. ಎನ್ನ ಕ್ಯಾಮರಾ ಕಂಡಪ್ಪಾಗ ಅವಕ್ಕೆ ಎಕ್ಸ್ಪ್ಲೈನ್ ಮಾಡಕೊಳ್ಳಿ ಕಂಡತ್ತು. ನಿರಂಜನ ಮಾವ ಹಾಗೂ ವಧುವಿನ ಕಡೆಯು ಅವು ತಕೊಂಡು ಬಂದಂತಹ ಲಗೇಜುಗಳೆಲ್ಲ ಕಾರಿಂದ ತೆಗೆದು ಇದೀಗ ಒಳ ಮಡಗುತ್ತಾ ಇದ್ದವು. ಇನ್ನೇನು ರಜಾ ಹೊತ್ತಲಿ ಸಟ್ಟುಮುಡಿ ದಿಬ್ಬಣ ಎದುರುಗೊಂಬಂತಹ ಕಾರ್ಯಕ್ರಮ ಆರಂಭ ಆಯಿತು. ಸಟ್ಟುಮುಡಿ ದಿಬ್ಬಣ ಎದುರುಗೊಂಬಲ್ಲಿ ರವಿ ಮಾವಿನ ಎಲೆ ಕಟ್ಟಿ ಸಿಂಗರಿಸ್ತಾ ಇದ್ದ. ಮತ್ತೊಂದೆಡೆ ಸ್ಟೇಜಿನ ಮುಂದೆ ಕೆಳಭಾಗಲ್ಲಿ ಪಟ್ಟಮಾಮ ಭಾರಿ ಲಾಯ್ಕಲ್ಲಿ ರಂಗೋಲಿ ಎಲ್ಲ ಬಿಡಿಸಿದ್ದವು. ಸಟ್ಟುಮುಡಿ ಕಾರ್ಯಕ್ರಮ ಮಾಡೋ ಹಾಲ್ ಎತ್ತರಲಿಪ್ಪ ಕಾರಣ ಕೆಳ ಸಾಲು ಸಾಲಾಗಿ ಮಡಗಿದ ಕಾರುಗ ಎತ್ತರನ್ನ ನೋಡ್ಲೆ ಭಾರಿ ಚಂದ ಕಾಣ್ತು.
ಕುಂಪಲ ದೊಡ್ಡಪ್ಪ ದೊಡ್ಡಮ್ಮ ಈಗಷ್ಟೇ ಬಂದು ಅವರ ಆತ್ಮೀಯರೊಟ್ಟಿಗೆ ಮಾತಾಡಿಕೊಂಡು ಕಾಪಿ ಕುಡಿತಾ ಇದ್ದವು. ಆ ದೃಶ್ಯ ಇದೀಗ ನಾವು ನೋಡ್ತಾ ಇಪ್ಪದು. ಜಾಹ್ನವಿ ಅಕ್ಕಂದೆ ಪಲ್ಲವಿ ಅಮ್ಮಂದೆ ಭಾರಿ ಮಾತುಕತೆ ನಡೆಸ್ತಾ ಇದ್ದವು. ಅನತಿ ದೂರಲ್ಲಿ ನಮ್ಮ ಶಂಕರಮೂಲೆ ಅಪ್ಪಾಜಿಯನ್ನು ಕಾಣಿತು. ಇಲ್ಲಿ ನಮ್ಮ ಸರ್ಪಂಗಳ ಈಶ್ವರಪ್ಪಾಜಿ ಆ್ಯಂಡ್ ಫ್ಯಾಮಿಲಿ ಭಾರಿ ಖುಷಿಯಾಗಿ ಮಾತಾಡ್ತಾ ಇದ್ದವು. ರಿಲ್ಯಾಕ್ಸ್ ಮೂಡ್ಲಿದ್ದವು ಎಲ್ಲರದೇ. ಆನಂದ ಭಾವ ಇಡ್ಲಿ ಕಾಫಿ ತಿಂದು ಇಲ್ಲಿ ಗಿರಿಧರ ಕಾಜಿಯವರೊಟ್ಟಿಗೆ ಆಗಂದಲೇ ಮಾತಾಡ್ತಾ ಇದ್ದವು. ಇದೀಗ ಸಟ್ಟುಮುಡಿ ದಿಬ್ಬಣ ಎದುರುಗೊಂಬ ಒಂದು ಕಾರ್ಯಕ್ರಮ ಇದ್ದಲ್ದ, ಅದಕ್ಕಾಗಿ ವಧು ಹಾಗೂ ವರರ ಕಡೆಯು ಎರಡೂ ಜನ ಸಿದ್ಧ ಇದ್ದವು. ಇದೀಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಎದುರುಗೊಂಬ ಕಾರ್ಯಕ್ರಮ ಆರಂಭ ಆಯಿತು. ಸಟ್ಟುಮುಡಿ ದಿಬ್ಬಣ ಎದುರುಗೊಂಬಗೆ ಎಂತೆಲ್ಲ ಮಾಡಕ್ಕೋ ಆ ಎಲ್ಲ ವಿಧಿವಿಧಾನಗಳ ಶಾಸ್ತ್ರೋಕ್ತವಾಗಿ ಪುರೋಹಿತರ ಮಾರ್ಗದರ್ಶನದಂತೆ ಇದೀಗ ಮಾಡ್ತಾ ಇದ್ದವು. ಇನ್ನೇನು ಕೆಲವೇ ಕ್ಷಣದಲ್ಲಿ ನಡುಸಾರ ಅಪ್ಪಚ್ಚಿ ನಿರಂಜನ ಕೈ ಹಿಡಿದು ಮಂಟಪಕ್ಕೆ ಕರ್ಕೊಂಡು ಹೋಗಲಿದ್ದು. ಇದೀಗ ನಾವು ವರನ ಅಪ್ಪ ವರನ ಕೈ ಹಿಡಿದು ಮಂಟಪಕ್ಕೆ ಕರ್ಕೊಂಡು ಹೋಗುವಂತಹ ದೃಶ್ಯ ನೋಡ್ತಾ ಇಪ್ಪದು.
ಮಂಟಪಲ್ಲಿ ಕೂರಿಸಿದ ಬಳಿಕ ಇದೀಗ ಆರತಿ ಎತ್ತುವ ಪ್ರಕ್ರಿಯೆ. ಆರತಿ ಎತ್ತುದು ಸರ್ಪಂಗಳ ಈಶ್ವರಪ್ಪಚ್ಚಿಯ ಮಗಳು ಹಾಗೂ ರವಿಯ ಮಗಳು.
ಇದೀಗ ಉದಿಯಪ್ಪಗಳೇ ಆದ ಕಾರಣ ಸಭೆಯಲ್ಲಿ ರಾಜ್ಯ ಜನ ಇದ್ದವಷ್ಟೇ. ರಜಾ ಹೊತ್ತು ಕಳೆದಪ್ಪಗ ಜನ ಎಲ್ಲ ಬಪ್ಪಲ ಶುರು ಆಯಿತು. ಇಲ್ಲಿ ಸಭೆಲಿ ತದೇಕ ಚಿತ್ತದಿಂದ ಮಂಟಪಲ್ಲಿ ನಡೆಯುವ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿದ್ದರೆ ಅಲ್ಲಿ ಮಂಟಪಲ್ಲಿ ಪನ್ನೀರ್ ತಳೋದು, ಔಪಚಾರಿಕವಾಗಿ ಆಸರಿಂಗ ಕೊಡೋದು, ಹಿಂಗಿಪ್ಪೆಲ್ಲ ಸಂಪ್ರದಾಯಬದ್ಧವಾದಂತಹ ಕಾರ್ಯಕ್ರಮ ವಿಧಿವಿಧಾನಗಳ ರೂಪಲ್ಲಿ ನಮ್ಮ ಬಟ್ಟಮ್ಮ ಹೇಳುವಂಗೆ ಎಲ್ಲ ಆಗುತ್ತಾ ಇದ್ದು. ಹಾಗೆ ಇದೀಗ ವಧುವರರು ಮಂಟಪಕ್ಕೆ ಎತ್ತಿದ ಈ ಸನ್ನಿವೇಶದಲ್ಲಿ ಈ ಪಾರ್ಟ್ 2 ಇಲ್ಲಿಗೆ ನಾನು ಮುಗಿಸುತ್ತೆ. ಮುಂದಾಣ ಪಾರ್ಟ್ 3ರಲ್ಲಿ ನಡ್ಸಾರು ಮನೇಲಿ ನಡೆಯುವಂತಹ ಹೊಸ್ತಿಲು ಪೂಜೆಯ ನಿಂಗಾಗ ತೋರಿಸುತ್ತೆ. ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಆಲ್ ಕೊಟ್ಟು ನೋಟಿಫಿಕೇಶನ್ ಬಪ್ಪಂಗೆ ಮಾಡಬೇಕು. ನಿಮಗೆ ಇಷ್ಟವಾದ ವಿಡಿಯೋಗಳ ದಯವಿಟ್ಟು ನಿಂಗಳ ನೈಬರ್ಸ್ ಓಕೆ, ರಿಲೇಟಿವ್ಸ್ ಓಕೆ, ಫ್ರೆಂಡ್ಸ್ ಓಕೆ ಎಲ್ಲ ಶೇರ್ ಮಾಡಿಕೊಳ್ಳಿ. ಈ ಮೂಲಕ ನಾನು ಮತ್ತೊಂದರಿ ನಿಂಗೆ ನೆನಪು ಮಾಡುತ್ತೆ. ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವಕ್ಕೆ ಎಲ್ಲರಿಗೂ ನಾನು ಮೊದಲನೇದಾಗಿ ಎನ್ನ ಹೃದಯಪೂರ್ವಕ ಅವಕ್ಕೆ ನಾನು ಧನ್ಯವಾದ ಅರ್ಪಿಸ್ತೆ. ಅದೇ ರೀತಿ ನಾನು ಅವಕ್ಕೆ ಯಾವಾಗಲೂ ಋಣಿಯಾಗಿ. ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಆಲ್ ಕೊಟ್ಟು ನೋಟಿಫಿಕೇಶನ್ ಬಪ್ಪಂಗೆ ಮಾಡಿ. ನಿಂಗೆ ಎನ್ನ ಚಾನೆಲ್ಲಿ ಇಷ್ಟವಾದಂಥ ವಿಡಿಯೋಗಳ ದಯವಿಟ್ಟು ನಿಂಗಳ ರಿಲೇಟಿವ್ಸ್ ಓಕೆ, ಫ್ರೆಂಡ್ಸ್ ಓಕೆ, ನೈಬರ್ಸ್ ಓಕೆ ಎಲ್ಲ ಶೇರ್ ಮಾಡಿ ಎಂದು ಈ ಮೂಲಕ ನಾನು ಮತ್ತೊಮ್ಮೆ ನಿಂಗಳ ಹತ್ರ ಕಳಕಳಿಯ ವಿನಂತಿ ಮಾಡುತ್ತೆ. 3ರಲ್ಲಿ ಕಟ್. ಹಂಗಾರೆ ನಾವಾಗ ಪಾರ್ಟ್ 3ರಲ್ಲಿ ನಡ್ಸಾರು ಮನೇಲಿ ಹೊಸ್ತಿಲು ಪೂಜೆಲಿ ಕಾಮ. ಎಲ್ಲರಲ್ಲೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.